ಮಕ್ಕಳಿಗೆ ಹಾಲಿಡೇಸ್ ಸಿಕ್ಕಿದರೆ ಸಾಕು ಎಲ್ಲಾದರೂ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಹಾಗೆ ಇದ್ವಲ್ಲ, ಚಿಕ್ಕವ್ರು ಇರಬೇಕಿದ್ರೆ ನಮಗೆ ರಿಲೇಟಿವ್ಸ್ ಮನೆಗೆ ಹೋಗೋದು, ಮಾವನ ಮನೆಗೆ ಹೋಗೋದು ಅಂದರೆ ಎಷ್ಟು ಇಷ್ಟ ಇರ್ತಾ ಇತ್ತಲ್ವ. ಹಾಗೆ ಮಕ್ಕಳಿಗೆ ಕೂಡ ಲಾಂಗ್ ಲೀವ್ ಇದ್ದರೆ ಊರಿಗೆ ಹೋಗಿ ಬರ್ತಾ ಇದ್ವಿ. ಸೊ ಇದು ಶಾರ್ಟ್ ಲೀವ್ ಆದ ಕಾರಣ ಎಲ್ಲೇ ಪಕ್ಕದಲ್ಲಿದ್ದ ಮಾಲ್ಗೆ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರು. ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಟ್ರೀ ಎದ್ದು ಡೆಕೋರೇಷನ್ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ಹೋದ್ಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತದೆ. ಅಲ್ಲಿ ಹೋದ್ಮೇಲೆ ಈ ಥರ ಬೇರೆ ಬೇರೆ ಟೈಪ್ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ನಾವು. ಹಾಗೆ ಮನೆಗೆ ಬರ್ತಾ ಇನ್ನೇನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಸೊ ನಾನು ಬ್ರೆಡ್ ತೊಗೊಂಬಂದೆ. ಹಾಗೆ ಬರ್ತಾ ಇಲ್ಲಿ ನಮ್ಮ ಮಾವನವರು ಬ್ರೆಡ್ಡಿದ್ದು ಸ್ವೀಟ್ ಮಾಡಿದರೆ ಅಷ್ಟು ಇಷ್ಟಪಡಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಪುದೀನ, ಶುಂಠಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡಿಬಿಟ್ಟು ಸ್ವಲ್ಪ ಸ್ಪೈಸಿಯಾಗಿ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಅವರಿಗೆ ಹಾಕ್ಕೊಟ್ಟೆ. ಅವರು ಸ್ವೀಟ್ ಅಷ್ಟು ಇಷ್ಟಪಡಲ್ಲ, ಸೊ ಸ್ವಲ್ಪ ಸ್ಪೈಸಿ ಇದ್ದರೆ ಈ ಚಳಿಗಾಲಕ್ಕೂ ಅವರು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಪೈಸಿ ಮಾಡ್ತಾ ಇದ್ದೀನಿ ಅವರಿಗೋಸ್ಕರ. ಹಾಗೆ ಮಕ್ಕಳಿಗೆ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಂಡು ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಮಾಡೋದಕ್ಕೂ ಈಸಿ ಇರುತ್ತೆ. ಅವರಿಗೆ ಈ ಥರ ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಿದರೆ ಅವ್ರಿಗೂ ಇಷ್ಟಪಟ್ಟು ತಿಂದರೆ ನಮಗೂ ಖುಷಿ ಆಗುತ್ತಲ್ವ. ಸೊ ನಾನಿಲ್ಲಿ ಇದು ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಥರ ಬ್ರೆಡ್ ಡಿಫ್ರೆಂಟಾಗಿ. ಹಾಗೆ ಅದರ ಜೊತೆ ಕಾಫಿ ಟೀ ಬದಲಿಗೆ ಈ ಚಳಿಗಾಲಕ್ಕೆ ಕಷಾಯ ಮಾಡ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಸ್ವಲ್ಪ ದೊಡ್ಡ ಪತ್ರೆ, ಪುದೀನ, ತುಳಸಿ, ಪೆಪ್ಪರ್, ಸಾಲ್ಟ್ ಎಲ್ಲ ಹಾಕ್ಕೊಂಡು ಕಷಾಯ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಈ ಶೀತ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಮಾವನವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಯಾವುದೇ ಕೊಟ್ಟರು ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆವಾಗ ನಾವು ಮಾಡಿಕೊಟ್ಟಿದ್ದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ನಾವು ಮಾಡಿದ್ದು ಕೂಡ ಸಾರ್ಥಕ ಅನಿಸುತ್ತೆ ಅಲ್ವಾ.